ನೀವು ಪ್ರಶ್ನೆ ಕೇಳಬೇಕು ಅಂತೀರ ಬಸನಗೌಡ ಪಾಟೀಲ್ ಯತ್ನಾಳ್ ಉಳಿದ ವಿಷಯದ ಬಗ್ಗೆ ಎಲ್ಲವೂ ಸಹ ಸುಸೂತ್ರವಾಗಿ ಎಲ್ಲರೂ ಒಟ್ಟಾಗಿ ಸಾಧನೆ ಮಾಡಕ್ ಸಾಧ್ಯ ಇದೆ. ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮ್ಗೆ ಆಗಲಿ ಲಾಭ ಆಗೋದಿಲ್ಲ. ಸೊ ಅದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡಕ್ಕೆ ಒಟ್ಟಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ. ಸರ್ ಸಮಾವೇಶ ಆಗ್ತದೆ ಸರ್, ಹಾಸನದಲ್ಲಿ ಸಮಾವೇಶ ಆಗ್ತದೆ ಕಾಂಗ್ರೆಸ್ ಅವರು. ಸರ್ ಹಾಸನದಲ್ಲಿ ಕಾಂಗ್ರೆಸ್ ಅವರು ಸಮಾವೇಶ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಗೊತ್ತಿದೆ ಮಾಡ್ಲಿ ಪಾಪ ಅವ್ರ ಪಕ್ಷ ಬಿಟ್ಟಿದ್ದು ಕಾರ್ಯಕ್ರಮ ಟೀಕೆ ಮಾಡ್ತಾರೆ. ಇಡಿ ತನಿಖೆ ಮಾಡಕ್ಕೆ ಇದಿಲ್ಲ ಓರಿಲ್ಲ ಅಂತ ಹೇಳಿ ಏನ್ ಬೇಕಾದ್ರೂ ಹೇಳ್ಬೋದು. ಡೈರೆಕ್ಟ್ ಫುಲ್ ಅಧಿಕಾರ ಇದೆ. ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮವಾದಂತ. ತಮ್ಮ ವಿರುದ್ಧ ಅವರು ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಗಾಬರಿಯಾಗಿ ಈ ರೀತಿ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಡೈರೆಕ್ಟರೇಟ್ ಬಗ್ಗೆ ಗೌರವದಿಂದ ನಡ್ಕೊಳ್ಬೇಕು, ಮತ್ತೆ ವಾಸ್ತವಿಕ ಸ್ಥಿತಿಯನ್ನು ತಿಳಿಸುವಂತ ಪ್ರಯತ್ನ ಮಾಡ್ಬೇಕು. ಇವತ್ತು ಈ ತರ ಟೀಕೆ ಮಾಡುವಂತ ಅವ್ರಿಗೆ ಶೋಭೆ ತರುವಂತದಲ್ಲ. ಸರ್ ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸಕ್ಕೆ ಪ್ರಯತ್ನ ಆಗ್ತದೆ ಸರ್ಕಾರದಿಂದ. ಸರ್ ರಾಜ್ಯಪಾಲರ ಅಧಿಕಾರ ಬಹುಶಃ ಬಹಳ ಡೆಸ್ಪರೇಟ್ ಆಗಿ ಈ ರೀತಿ ಕೆಲವು ತೀರ್ಮಾನಗಳನ್ನು ತಗೊಂತಾ ಇದ್ದಾರೆ. ಅದು ಅವ್ರಿಗೆ ಶೋಭೆ ತರುವಂತದ್ದು. Ashwavega English News. Coming soon. Your channel, your voice, your trust.